ಹಾಯ್ ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ. ನಮ್ಮ ಸ್ನೇಹಿತರೊಬ್ಬರು ಸಬ್ಸ್ಕ್ರೈಬರು ಪಚ್ಚಾಲಿ ಗಿಡದ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿದರು. ಆ ಕಾರಣಕ್ಕೋಸ್ಕರ ನಾನಿವತ್ತು ಪಚ್ಚಾಲಿ ಗಿಡದ ಪರಿಚಯ ಮಾಡಿಕೊಡ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಇದು ಪಚ್ಚಾಲಿ ಗಿಡದ ಎಲೆ. ಇದು ಬೆಳ್ಳಗಿರುತ್ತೆ, ಕಾಂಡ ಪೂರ್ತಿ ಬಿಳಿ ಒಂದು ಇದ್ರಾಗಿರುತ್ತೆ. ನೋಡಿ, ಇದೆ ಪಚ್ಚಾಲಿ ಗಿಡ. ಇದರ ವಿಶೇಷತೆ ತಿಳ್ಕೊಳ್ತಾ ಹೋಗೋದಾದರೆ, ಇದು ಕಟಾವಾದ 48 ಗಂಟೆಗಳಲ್ಲಿ ಈ ಎಲೆ ಕಪ್ಪು ಬಣ್ಣಕ್ಕೆ ತಿರುಗಿಬಿಡ್ತದೆ. ಇದನ್ನು ಒಂದು ಹಸಿರೆಲೆ ಗೊಬ್ಬರ ಆಗಿ ಸಹ ಉಪಯೋಗಿಸ್ಕೋಬೋದು ತೋಟಗಳಿಗೆ. ಹಾಗೆ ಉರುವಲಿಗಾಗಿ ಸೌದೆನ ಉಪಯೋಗಿಸ್ಕೋಬೋದು. ಅದನ್ನು ಹೊರತುಪಡಿಸಿ ಇದರಲ್ಲಿ ಯಾವುದೇ ಮರ ಮುಟ್ಟು ಮಾಡ್ತಕ್ಕಂಥ ಒಂದು ಇದು ಏನಿಲ್ಲ ಇದರಲ್ಲಿ. ಯಾಕಂದರೆ ಇದು ಬೇಗ ಹುಳ ಆಡುತ್ತೆ, ಕುಟ್ಟಿ ಹಿಡಿತದೆ ಅಂತಾರಲ್ಲ. ಈ ಹುಳಗಳೆಲ್ಲ ತಿಂದು ಪುಡಿನ ಉದುರಿಸ್ತಾವಲ್ಲ, ಇದಕ್ಕೆ ಬೇಗ ತುತ್ತಾಗ್ಬಿಡುತ್ತೆ ಈ ಮರ. ಹಾಗಾಗಿ ಮರ ಮುಟ್ಟು ಮಾಡೋದಕ್ಕೆ ಇದನ್ನು ಉಪಯೋಗಿಸ್ಕೊಳ್ಳೋದಿಲ್ಲ. ನೋಡಿ, ಪಚ್ಚಾಲಿ ಇದರ ಸೊಪ್ಪು ಕಾಂಪೋಸ್ಟ್ ಗೊಬ್ಬರ ಮಾಡ್ಕೊಳ್ಳೋದಕ್ಕೆ ಮಾಡಿಸಿದ್ದು. ಅದನ್ನು ಹೊರತಾಗಿ ದಿನನಿತ್ಯದ ಕೆಲಸಗಳಿಗೆ ಈ ಒಂದು ಮರವನ್ನು ಬಳಸ್ಕೋತಾರೆ. ಏನಪ್ಪ ಅಂದರೆ, ಈಗ ಹುಲ್ಲೊಟ್ಟೋದಕ್ಕೆ ಅಟ್ಟಣೆ ಮಾಡ್ತಾರಲ್ಲ, ಅದಕ್ಕೋಸ್ಕರ ಯೂಸ್ ಮಾಡ್ಕೊತಾರೆ. ಅದನ್ನು ಹೊರತುಪಡಿಸಿ ಬೇರೆ ಇನ್ನೇನಕ್ಕೂ ಈ ಒಂದು ಮರನ ಉಪಯೋಗಿಸ್ಕೊಳ್ಳೋದಿಲ್ಲ. ಒಂದು ಉರುವಲಿಗೆ, ಒಂದು ದಿನನಿತ್ಯದ ಕೆಲಸಗಳಿಗೆ, ಅದನ್ನು ಬಿಟ್ಟರೆ ಇನ್ನೇನಕ್ಕೂ ಯೂಸ್ ಮಾಡೋದಿಲ್ಲ. ನೋಡಿ, ಇದೆ ಪಚ್ಚಾಲಿ ಮರ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ಬಗ್ಗೆ, ಈ ಒಂದು ಮರದ ಬಗ್ಗೆ, ನನ್ನ ಮಾಹಿತಿ ಬಗ್ಗೆ ನಿಮಗೇನು ಅನ್ನಿಸ್ತಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.